ಲಂಚಕೋರರ ವಿರುದ್ಧ ಲೋಕಾಯುಕ್ತರು ಸಮರ ಸಾರಿದ್ದಾರೆ. ಗದಗದಲ್ಲಿ ಲೋಕಾಯುಕ್ತ ಭರ್ಜರಿ ಕಾರ್ಯಾಚರಣೆ. ಶಹರ ಪೊಲೀಸ್ ಠಾಣೆ ಎಎಸ್ಐ ಚೆನ್ನಬಸಪ್ಪ ಲೋಕಾಯುಕ್ತರ ಅತಿಥಿಯಾಗಿದ್ದಾರೆ. ಲಂಚಕೋರರ ವಿರುದ್ಧ ಲೋಕಾಯುಕ್ತ ಪೊಲೀಸರು ಸಮರ ಸಾರಿದ್ದಾರೆ. ಗದಗದಲ್ಲಿ ಲೋಕಾಯುಕ್ತ ಭರ್ಜರಿ ಕಾರ್ಯಾಚರಣೆ. ಶಹರ ಪೊಲೀಸ್ ಠಾಣೆ ಎಎಸ್ಐ ಚೆನ್ನಬಸಪ್ಪ ಲೋಕಾಯುಕ್ತರ ಅತಿಥಿ. ಪಿಟಿಷನ್ ಅರ್ಜಿ ವಿಚಾರಣೆಗೆ 10,000 ಹಣ ಸ್ವೀಕರಿಸುತ್ತಿದ್ದಾಗ ದಾಳಿ. ವೀರೇಶ ಪೂಜಾರಿ ಎಂಬಾತನಿಂದ ಹಣಕ್ಕೆ ಬೇಡಿಕೆ. ಪೊಲೀಸ್ ಠಾಣೆಯಲ್ಲೇ ಲಂಚದ ಹಣ ಸ್ವೀಕಾರ. ಲೋಕಾಯುಕ್ತ ಡಿವೈಎಸ್ಪಿ ವಿಜಯ್ ಬಿರಾದಾರ ನೇತೃತ್ವದಲ್ಲಿ ದಾಳಿ. ಅಧಿಕಾರಿಗಳಿಂದ ಠಾಣೆಯಲ್ಲಿ ಮಹತ್ವದ ದಾಖಲೆಗಳ ಪರಿಶೀಲನೆ. ಲಂಚಕೋರರ ವಿರುದ್ಧ ಲೋಕಾಯುಕ್ತರು ಈಗ ಸಮರ ಸಾರಿದ್ದಾರೆ. ಸರಿಯಾದ 2 ಬ್ರ್ಯಾಂಡಿನ ಬಾಟ್ಲಿ ತಗೊಂಡ್ರೆ 10,000 ರೂಪಾಯಿ ಮುಗಿಯುತ್ತೆ. ಆ 10,000 ರೂಪಾಯಿ ಲಂಚ ಪಡಿತಿದ್ದಂತೆ. ಇದರ ಖಚಿತ ಮಾಹಿತಿಯನ್ನು ಆಧರಿಸಿಕೊಂಡು ಲೋಕಾಯುಕ್ತರು ದಾಳಿ ಮಾಡಿದ್ರು. ಆ ಸಂದರ್ಭದಲ್ಲಿ ತಗಲಾಕಂಡ ಶಹರ ಪೊಲೀಸ್ ಠಾಣೆ ಎಎಸ್ಐ ಚೆನ್ನಬಸಪ್ಪ ಅವರೀಗ ಲೋಕಾಯುಕ್ತರ ಅತಿಥಿ. ಸಂಬಂಧಪಟ್ಟಂತೆ ದಾಖಲೆಗಳ ಪರಿಶೀಲನೆಗಳು ಕೂಡ ಆಗ್ತಾ ಇದೆ. ವೀರೇಶ್ ಪೂಜಾರ್ ಎಂಬಾತನಿಂದ ಹಣಕ್ಕೆ ಬೇಡಿಕೆ ಅನ್ನೋ ಮಾಹಿತಿ. ವೀರೇಶ್ ಪೂಜಾರ್ ಪೊಲೀಸ್ ಠಾಣೆಯಲ್ಲಿ ಲಂಚದ ಹಣ ಸ್ವೀಕಾರ. ಠಾಣೆಯಲ್ಲೇ ಈ ಸ್ಟೇಷನನ್ನು ದೇಗುಲ ಅಂತ ಕರೀತಾರೆ ಪೊಲೀಸ್ನವರು. ಪ್ರಾಮಾಣಿಕ ಪೊಲೀಸ್ನವರು ತನ್ನ ಠಾಣೆಯನ್ನು ದೇಗುಲ ಅಂತ ಕರೀತಾರೆ. ಅಂತಹ ದೇಗುಲದಲ್ಲಿ ಲಂಚ ಸ್ವೀಕಾರ. ಅಧಿಕಾರಿಗಳಿಂದ ಠಾಣೆಯಲ್ಲಿ ಮಹತ್ವದ ದಾಖಲೆಗಳ ಪರಿಶೀಲನೆಗಳಾಗ್ತಾ ಇದೆ. ಲಂಚಕೋರರ ವಿರುದ್ಧ ಲೋಕಾಯುಕ್ತ ಅಧಿಕಾರಿಗಳು ಬಲೆ ಬೀಸಿದ್ದಾರೆ. ಗದಗದಲ್ಲಿ ಲೋಕಾಯುಕ್ತ ಭರ್ಜರಿ ಕಾರ್ಯಾಚರಣೆ. ಪಿಟಿಷನ್ ಅರ್ಜಿ ವಿಚಾರಣೆಗೆ 10,000 ರೂಪಾಯಿ ಹಣ ಸ್ವೀಕರಿಸುತ್ತಿದ್ದಾಗ ದಾಳಿ. ವೀರೇಶ್ ಪೂಜಾರ್ ಎಂಬಾತನಿಂದ ಹಣಕ್ಕೆ ಬೇಡಿಕೆ. ಪೊಲೀಸ್ ಠಾಣೆಯಲ್ಲಿ ಲಂಚದ ಹಣ ಸ್ವೀಕಾರ. ಲೋಕಾಯುಕ್ತ ಡಿವೈಎಸ್ಪಿ ವಿಜಯ್ ಬಿರಾದಾರ ನೇತೃತ್ವದಲ್ಲಿ ದಾಳಿಯಾಗಿದೆ. ಅಧಿಕಾರಿಗಳಿಂದ ಠಾಣೆಯಲ್ಲಿ ಮಹತ್ವದ ದಾಖಲೆಗಳ ಪರಿಶೀಲನೆಯ ಕಾರ್ಯ ಭರದಿಂದ ಸಾಗಿದೆ. ಠಾಣೆಯಲ್ಲೇ ಕೂತ್ಕೊಂಡು ಪಿಟಿಷನ್ ಅರ್ಜಿ ವಿಚಾರಕ್ಕೆ ಸಂಬಂಧಪಟ್ಟ ಹಾಗೆ 10,000 ರೂಪಾಯಿ ಲಂಚದ ಹಣ ಹೇಸಿಗೆ ಅನ್ನುವ ಮಟ್ಟಕ್ಕೆ ಎಲ್ಲಿವರೆಗೂ ಪೊಲೀಸ್ನವರು ಬರೋದಿಲ್ಲ ಅಲ್ಲಿವರೆಗೂ ಕೂಡ ಈ ಲಂಚ ನಿಲ್ಲಲ್ಲ. ಲೋಕಾಯುಕ್ತರು ಎಷ್ಟು ದಾಳಿ ಮಾಡಬೇಕು. ಕೆಲವೊಂದು ಕಡೆಗಳಲ್ಲಿ ಲಕ್ಷಾಂತರ ರೂಪಾಯಿ ಎಲ್ಲ ಲಂಚ ಸ್ವೀಕರಿಸುವಾಗ ಲೋಕಾಯುಕ್ತರು ರೇಡ್ ಮಾಡ್ತಾರೆ. ರೆಡ್ ಹ್ಯಾಂಡ್ ಆಗಿ ಸಿಕ್ಕಿಕೊಂಡ ಅನೇಕ ಉದಾಹರಣೆಗಳು ಇತ್ತೀಚೆಗೆ ನಡೆದಿರೋದು. ಇವೆಲ್ಲವೂ ಈ ಪೊಲೀಸ್ ಅಧಿಕಾರಿಗಳಿಗೆ ಪಾಠ ಆಗೋದಿಲ್ವಾ? ಸುದ್ದಿಗಳನ್ನು ಗಮನಿಸೋದಿಲ್ವ ಇವರು? 10,000 ರೂಪಾಯಿ ಮ್ಯಾಟ್ರು. ಆತನ ತಲೆದಂಡ ಆಗೋ ಸಾಧ್ಯತೆಗಳಿದೆ. ಡಿಪಾರ್ಟ್ಮೆಂಟ್ನಿಂದ ಹೊರಗೋಗೋ ಸಾಧ್ಯತೆಗಳಿದ್ದಾವೆ. ಇದು ಸಣ್ಣ ವಿಚಾರವೇ ಅಲ್ಲ. ಇವತ್ತು 10,000 ತೆಗೆದುಕೊಂಡವನು ನಾಳೆ ದಿನ ಚಾರ್ಜ್ ಶೀಟ್ನಲ್ಲಿ ಹೆಸರು ಬೇಡ, ಹಾಗಾಗಿ ನಾನು ಇಷ್ಟು ಕೊಡಬೇಕು ಅಂತ ಹೇಳಿ ಡಿಮ್ಯಾಂಡ್ ಮಾಡಲ್ಲ ಅಂತೇನು ಗ್ಯಾರಂಟಿ? ವೃತ್ತಿ ದ್ರೋಹದ ಕೆಲಸ, ವೃತ್ತಿ ಧರ್ಮಕ್ಕೆ ಅಪಚಾರವೆಸಗುವಂತಹ ಅಪ್ರಾಮಾಣಿಕ ಅಧಿಕಾರಿಗಳು, ಕಡುಭ್ರಷ್ಟ ಅಧಿಕಾರಿಗಳು. ಲೋಕಾಯುಕ್ತರು ಸುಖಾಸುಮ್ಮನೆ ದಾಳಿ ಮಾಡೋದಿಲ್ಲ. ಖಚಿತ ಮಾಹಿತಿಯನ್ನು ಆಧರಿಸಿ ಲೋಕಾಯುಕ್ತ ದಾಳಿ ಮಾಡಿ ಈ ಕಡು ಭ್ರಷ್ಟರನ್ನ ಅತಿಥಿಯಾಗಿ ಸ್ವೀಕಾರ ಮಾಡಿಕೊಂಡಿದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.